ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಸ್ಫೋಟಕ ಬ್ಯಾಟ್ಸ್ಮನ್. ಕ್ರಿಕೆಟ್ ಜಗತ್ತಿಗೆ ಕಿಂಗ್ ಆಗಿರೋ ಕೊಹ್ಲಿ ಅದ್ಯಾಕೋ ಲಂಡನ್ ಬಿಟ್ಟು ಭಾರತಕ್ಕೆ ಬರೋ ಮನಸ್ಸು ಮಾಡ್ತಿಲ್ಲ. ಹೆಂಡತಿ ಮಕ್ಕಳ ಜೊತೆ ಲಂಡನ್ ನಲ್ಲೇ ಕಾಲ ಕಳೀತಾ ಇದ್ದಾರೆ. ಕ್ರಿಕೆಟ್ ಆಡೋ ಟೈಮ್ನಲ್ಲಿ ಭಾರತಕ್ಕೆ ಬರ್ತಾರೆ. ಟೂರ್ನಿ ಮುಗಿತಿದ್ದಂತೆ ಮತ್ತೆ ಲಂಡನ್ಗೆ ಹೋಗ್ತಾರೆ. ಇತ್ತೀಚೆಗಂತೂ ಕೊಹ್ಲಿ ಫ್ಯಾಮಿಲಿ ಜೊತೆ ಲಂಡನ್ ನಲ್ಲೇ ಸೆಟಲ್ ಆಗ್ತಾರೆ ಅನ್ನೋ ಮಾತು ಜೋರಾಗಿ ಸದ್ದು ಮಾಡ್ತಾ ಇದೆ. ಇದೀಗ ಕೊಹ್ಲಿ ಲಂಡನ್ ನಲ್ಲಿ ಸೆಟಲ್ ಆಗ್ತಾರೆ ಅನ್ನೋ ವದಂತಿಗೆ ಪುಷ್ಟಿ ನೀಡುವಂತಹ ಮತ್ತೊಂದು ಬೆಳವಣಿಗೆ ನಡೆದಿದೆ. ಅದೇನಪ್ಪಾ ಅಂದ್ರೆ ಕೊಹ್ಲಿ ಲಂಡನ್ ನಲ್ಲಿ ಮನೆ ಮಾಡ್ತಾ ಇರೋದು. ಹೌದು, ವಿರಾಟ್ ಲಂಡನ್ ನಲ್ಲಿ ಮನೆ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಕೊಹ್ಲಿ ಲಂಡನ್ ನಲ್ಲಿ ಯಾಕೆ ಮನೆ ಮಾಡೋ ಪ್ಲಾನ್ ಮಾಡಿದ್ರು, ಲಂಡನ್ ಅನ್ನೇ ವಿರಾಟ್ ಚೂಸ್ ಮಾಡಿದ್ದು ಯಾಕೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಭಾರತಕ್ಕೆ ಬರೋ ತರ ಕಾಣ್ತಾ ಇಲ್ಲ. ತಮ್ಮ ಫ್ಯಾಮಿಲಿ ಜೊತೆ ಲಂಡನ್ ನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಕಿಂಗ್ ಕೊಹ್ಲಿ ಲಂಡನ್ ನಲ್ಲೇ ಶಾಶ್ವತವಾಗಿ ಶಿಫ್ಟ್ ಆಗ್ತಿದ್ದಾರೆ ಎಂಬ ವದಂತಿಗಳು ಬಹಳ ದಿನಗಳಿಂದ ಕೇಳಿ ಬರ್ತಿವೆ. ಇದೀಗ ವಿರಾಟ್ ಲಂಡನ್ ನಲ್ಲೇ ಮನೆ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆ. ಹೌದು, ವಿರಾಟ್ ಕೊಹ್ಲಿಗೆ ಲಂಡನ್ ನಲ್ಲಿ ಕಾಲ ಕಳೆಯೋದು ಅಂದ್ರೆ ತುಂಬಾನೇ ಇಷ್ಟವಂತೆ. ಈ ಹಿಂದೆ ಕೆಲ ಇಂಟರ್ವ್ಯೂಗಳಲ್ಲೂ ಹೇಳಿಕೊಂಡಿದ್ರು. ಇನ್ನು ಅನುಷ್ಕಾ ಶರ್ಮಾ ಕೂಡ ಅಕೈಗೆ ಅಲ್ಲೇ ಜನ್ಮ ನೀಡಿದ್ರು. ಅದಾದ್ಮೇಲೆ ಒಮ್ಮೆ ಮಾತ್ರ ಅನುಷ್ಕಾ ಶರ್ಮಾ ಮಕ್ಕಳ ಜೊತೆ ಭಾರತಕ್ಕೆ ಬಂದಿದ್ರು. ಅದಾದ್ಮೇಲೆ ಬಂದಿರ್ಲಿಲ್ಲ. ಮಕ್ಕಳು ಮಡದಿ ಅಲ್ಲೇ ಇರೋದ್ರಿಂದ ಕೊಹ್ಲಿ ಕೂಡ ಲಂಡನ್ ನಲ್ಲೇ ಹೆಚ್ಚು ಇರ್ತಾರೆ. ಮುಂಬೈನಲ್ಲಿ ನಡೆದ T20 ವಿಶ್ವಕಪ್ ಗೆಲುವಿನ ಪರೇಡ್ ಮುಗಿದ ಕೂಡಲೇ ಕೊಹ್ಲಿ ಲಂಡನ್ಗೆ ತೆರಳಿದ್ರು. ಅದಾದ್ಮೇಲೆ ಶ್ರೀಲಂಕಾ ಸರಣಿ ಬಳಿಕ ಲಂಡನ್ ತಲುಪಿದ್ದಾರೆ. ಹೀಗಾಗಿ ಕೊಹ್ಲಿ ಲಂಡನ್ ನಲ್ಲೇ ಮನೆ ಕಟ್ಟುತ್ತಿದ್ದಾರೆ ಎಂಬ ಚರ್ಚೆ ತೀವ್ರಗೊಂಡಿದೆ. ಅಂದಹಾಗೆ ಭಾರತವನ್ನ ಅಪಾರ ಪ್ರೀತಿಸೋ ಕೊಹ್ಲಿ ಲಂಡನ್ ನಲ್ಲಿ ಸೆಟಲ್ ಆಗ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಅಭಿಮಾನಿಗಳನ್ನ ಕಾಡ್ತಿದೆ. ಅದಕ್ಕೆ 5 ಕಾರಣಗಳಿವೆ. ಅದೇನು ಅನ್ನೋದನ್ನ ಹೇಳ್ತೀನಿ. ರೀಸನ್ ನಂಬರ್ 1, ಲಂಡನ್ ಬಿಸ್ನೆಸ್ ಹಬ್. ಲಂಡನ್ ಜಾಗತಿಕ ಬಿಸ್ನೆಸ್ ಹಬ್ಗಳಲ್ಲಿ ಒಂದಾಗಿದೆ. ಕೊಹ್ಲಿ ಅನೇಕ ಜಾಹೀರಾತು ಕಂಪನಿಗಳ ಎಂಡೋರ್ಸ್ಮೆಂಟ್ ಹಾಗೂ ಸ್ವಂತ ವ್ಯಾಪಾರ ಉದ್ಯಮ ಹೊಂದಿದ್ದಾರೆ. ಲಂಡನ್ ನಲ್ಲಿದ್ರೆ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳೊಂದಿಗೆ ಸುಲಭವಾಗಿ ಕಾಂಟ್ಯಾಕ್ಟ್ ಇಟ್ಕೋಬಹುದು. ಜೊತೆಗೆ ಬಂಡವಾಳ ಹೂಡಿಕೆಗೆ ಲಂಡನ್ ಸೂಕ್ತ ತಾಣವಾಗಿದೆ. ಬಿಸ್ನೆಸ್ ನಲ್ಲಿ ಏಳಿಗೆ ಕಾಣೋ ಉದ್ದೇಶದಿಂದಲೂ ಕೊಹ್ಲಿ ಲಂಡನ್ ನಲ್ಲಿ ಸೆಟಲ್ ಆಗೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ರೀಸನ್ ನಂಬರ್ 2, ಕ್ರಿಕೆಟ್ ಟ್ರೈನಿಂಗ್ಗೆ ಉತ್ತಮ ಸೌಕರ್ಯ. ಲಂಡನ್ ನಲ್ಲಿ ಕ್ರಿಕೆಟ್ಗೆ ಹೆಚ್ಚಿನ ಸೌಲಭ್ಯಗಳಿವೆ. ಟ್ರೈನಿಂಗ್ ಕೂಡ ಉತ್ತಮ ಸೌಲಭ್ಯ ಸಿಗುತ್ತೆ. ಇದು ಸ್ಕಿಲ್ ಮೇಲೆ ವರ್ಕೌಟ್ ಮಾಡಲು ತುಂಬಾ ಹೆಲ್ಪ್ ಆಗಲಿದೆ. ಅಲ್ಲದೆ ಕೊಹ್ಲಿ ಫಿಟ್ನೆಸ್ಗೆ ಹೆಚ್ಚು ಆದ್ಯತೆ ನೀಡ್ತಾರೆ. ಕ್ರಿಕೆಟ್ ಜನಕರ ನಾಡಲ್ಲಿ ವಿಶ್ವದರ್ಜೆಯ ಜಿಮ್ಗಳಿವೆ. ನುರಿತ ನ್ಯೂಟ್ರಿಷನಿಸ್ಟ್ಗಳು ಇದ್ದು ವಿರಾಟ್ಗೆ ಇದು ಹೆಚ್ಚು ನೆರವಾಗಲಿದೆ ಅಂತ ಹೇಳಲಾಗ್ತಿದೆ. ರೀಸನ್ ನಂಬರ್ 3, ಸಾಮಾನ್ಯರಂತೆ ಜೀವನ. ಕೆಲ ತಿಂಗಳ ಹಿಂದೆ ವಿರಾಟ್ ಕೊಹ್ಲಿ ಭಾರತದಲ್ಲಿ ಸಾಮಾನ್ಯರಂತೆ ಇರಲು ಕಷ್ಟ ಆಗುತ್ತೆ, ಎಲ್ಲೆಂದರಲ್ಲಿ ಸುತ್ತಾಡೋಕೆ ಆಗಲ್ಲ, ಆದ್ರೆ ವಿದೇಶದಲ್ಲಿ ನಾವು ಸಾಮಾನ್ಯರಂತೆ ಇರಬಹುದು ಅಂತ ಹೇಳಿಕೊಂಡಿದ್ರು. ಇದು ಕೂಡ ಲಂಡನ್ ನಲ್ಲಿ ಇರಲು ಪ್ರಮುಖ ಕಾರಣ ಆಗಿರ್ಬೋದು. ಯಾಕಂದ್ರೆ ವಿದೇಶದಲ್ಲಿ ಕೊಹ್ಲಿ ದಂಪತಿ ತಾವಂದುಕೊಂಡಂತೆ ಖಾಸಗಿತನ ಆನಂದಿಸಬಹುದು. ಅಲ್ಲಿ ಯಾರ ಡಿಸ್ಟರ್ಬೆನ್ಸ್ ಇರಲ್ಲ. ಈಗಾಗಲೇ ಕೊಹ್ಲಿ ಸಿಟಿಯಲ್ಲಿ ಆರಾಮವಾಗಿ ಸುತ್ತಾಡೋ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿವೆ. ಅಷ್ಟೇ ಅಲ್ಲ, ಅವರನ್ನ ಯಾರೂ ಗುರುತಿಸಿಲ್ಲ. ರೀಸನ್ ನಂಬರ್ 4, ಮಕ್ಕಳ ಬೆಳವಣಿಗೆಗೆ ಲಂಡನ್ ಉತ್ತಮ. ಇನ್ನು ವಿರಾಟ್ ಕೊಹ್ಲಿ ಲಂಡನ್ ನಲ್ಲಿ ಠಿಕಾಣಿ ಹೂಡಲು ಇನ್ನೊಂದು ಕಾರಣ ಇದು. ವಿರಾಟ್ ದಂಪತಿಗೆ 2 ಮಕ್ಕಳಿದ್ದಾರೆ. ಲಂಡನ್ ನಲ್ಲಿದ್ರೆ ಅವರಿಗೆ ಹೆಚ್ಚು ಸಮಯ ಕೊಡಬಹುದು. ಬೆಳವಣಿಗೆಗೆ ಕೂಡ ಸಹಕಾರಿ ಆಗಲಿದೆ. ಆದ್ರೆ ಭಾರತಕ್ಕೆ ಬಂದ್ರೆ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಲಿದ್ದಾರೆ. ಮಕ್ಕಳ ಕಡೆ ಹೆಚ್ಚು ಗಮನ ನೀಡಲು ಆಗಲ್ಲ. ಇದನ್ನರಿತೆ ಕೊಹ್ಲಿ ದಂಪತಿ ಲಂಡನ್ ನಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ರೀಸನ್ ನಂಬರ್ 5, ಮಾನಸಿಕ ಒತ್ತಡ ನಿರ್ವಹಣೆ. ಪರಿಸರ ಬದಲಾವಣೆ ಮಾನಸಿಕ ಒತ್ತಡ ನಿರ್ವಹಣೆಗೆ ಸಹಕಾರಿಯಾಗಲಿದೆ. ರನ್ಬರ ಎದುರಿಸುತ್ತಿರೋದ್ರಿಂದ ಇನ್ನಿಲ್ಲದ ಟೀಕೆಗಳನ್ನ ಎದುರಿಸಬೇಕಾಗಿದೆ. ಆನ್ ಮತ್ತು ಆಫ್ ದಿ ಫೀಲ್ಡ್ ನಲ್ಲಿ ಕೊಹ್ಲಿಗೆ ಹೆಚ್ಚು ಒತ್ತಡವಿದೆ. ಫ್ಯಾನ್ಸ್ ಕೂಡ ಕೊಹ್ಲಿ ಕಂಡ್ರೆ ಮುಗಿಬೀಳ್ತಾರೆ. ಹೀಗಾಗಿ ಲಂಡನ್ ನಲ್ಲಿ ನೆಲೆಸಿದ್ರೆ ಇದ್ಯಾವುದರ ಕಿರಿಕಿರಿ ಇಲ್ಲದೆ ನೆಮ್ಮದಿಯಿಂದ ಇರಬಹುದು. ಸೊ ಕೊಹ್ಲಿ ಫ್ಯಾಮಿಲಿ ಈ ಎಲ್ಲಾ ಕಾರಣಗಳಿಂದಾಗಿ ಲಂಡನ್ ನಲ್ಲೇ ಸೆಟಲ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಹರಿದಾಡ್ತಿರೋ ಸುದ್ದಿ ಬಗ್ಗೆ ವಿರುಷ್ಕಾ ದಂಪತಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಮುಂದಿನ ದಿನಗಳಲ್ಲಿ ವಿರಾಟ್ ಲಂಡನ್ ನಲ್ಲೇ ನೆಲೆಯೂರ್ತಾರಾ ಅಥವಾ ಮಡದಿ ಮಕ್ಕಳೊಂದಿಗೆ ಭಾರತಕ್ಕೆ ಬರ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.